ನಮಸ್ತೆ, ನಾವು ಉಡುಪಿ ಸೆರಕೇರಿಂದ ನಮ್ಮ ಜೊತೆ ಶಶಿಕಲಾ ಅಮ್ಮ ಇದ್ದಾರೆ. ಅವರು ಸೆರಕೇರ್ ಇಂಪ್ರೂವ್ಮೆಂಟ್ ಪಡ್ಕೊಂಡ ನಂತರ ಯಾವ ರೀತಿ ಅವರಲ್ಲಿ ಚೇಂಜಸ್ ಆಯ್ತು ಅಂತ ಹೇಳೋದನ್ನ ಕೇಳ್ಕೊಂಡು ಬರೋಣ. ನಮಸ್ತೆ ಅಮ್ಮ. ನಮಸ್ತೆ. ಸೆರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ಶುಗರ್ ಇತ್ತು, BP ಇತ್ತು, ಮತ್ತೆ ಬೇರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಉಂಟು. ಕೊರೋನಾ ಬಂದದ್ದು ನಂತರದಿಂದ. ಓಕೆ. ಹೌದು. ಎಷ್ಟು ದಿನದಿಂದ ಈ ಥೆರಪಿ ಮಾಡ್ತಾ ಇದ್ದೀರಾ ನೀವು? ಈಗ ನಾಡ್ದು 15th ಬರುವಾಗ 3 ತಿಂಗಳಾಗ್ತದೆ. ಓಕೆ. ನಿಮ್ಮ ಯಾವ ಪ್ರಾಬ್ಲಮ್ಸಿಗೆಲ್ಲ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರಾ? ನಾನು ಸದ್ಯಕ್ಕೆ ಈಗ ಶುಗರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಶುಗರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ನಿಮ್ಮ ಶುಗರ್ ಮುಂಚೆ ಎಷ್ಟಿತ್ತು? ಮುಂಚೆ ನಂದು ಬರುವಾಗ 235 ಜಾಸ್ತಿ ಇತ್ತು. ಇವಾಗ ಈಗ 205ಕ್ಕೆ ಬಂದಿದೆ. 205ಕ್ಕೆ ಬಂದಿದೆ. 235 235 ಇದ್ದು 205ಕ್ಕೆ ಬಂದಿದೆ. ಓಕೆ. ಬೇರೆ ಯಾವ ಪ್ರಾಬ್ಲಮ್ಸಿಗೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ? ಬೇರೆ ಸ್ವಲ್ಪ ಡಲ್ ಇದೆ, ಆದ್ರೆ ಈಗ ಸ್ವಲ್ಪ ಇಲ್ಲಿಗೆ ಬಂದ ಮೇಲೆ ಆಕ್ಟಿವಿಟಿ. ಮತ್ತೆ ಬೇರೆ ಎಲ್ಲ ಪ್ರಾಬ್ಲಮ್ ಸ್ವಲ್ಪ ಉಂಟು, ಇನ್ನು ಸರಿಯಾಗಬೇಕು. ಓಕೆ ಓಕೆ. ನೀವು ಥೆರಪಿಯನ್ನ ಕಂಟ್ರೋಲ್ ಮಾಡಿ ನಿಮ್ಮ ಶುಗರ್ ಅನ್ನ ನಾರ್ಮಲ್ ಲೆವೆಲ್ಗೆ ತಗೊಂಡು ಬನ್ನಿ. ಓಕೆ. ಹಾಗೆ ಟೋಟಲ್ ಆಗಿ ಸೆರಕೇರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನನಗೆ ಇಷ್ಟು ಕಡಿಮೆ ಮಾಡಿದ್ದಕ್ಕೆ ಸೆರಕೇರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೆರಕೇರ್ ಟ್ರೀಟ್ಮೆಂಟ್ ಹೇಗೆ ಅನಿಸ್ತಾ ಇದೆ ನಿಮಗೆ? ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಶುಗರಿಗೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಹೊರಗಡೆ ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಂಡಿದ್ದೀರಾ? ಟ್ಯಾಬ್ಲೆಟ್ಸ್ ಉಂಟು, ಈಗ ತಗೊಳ್ತಾ ಇದ್ದೇನೆ. ಓಕೆ. ಎಷ್ಟು ಹಣನ ಇದಕ್ಕಿಂತ ಮುಂಚೆ ಖರ್ಚು ಮಾಡಿದ್ದೀರಾ? ಅದು ಲೆಕ್ಕ ಇಡಲಿಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು.